ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ. ಬಟ್ಟೆ ಶಾಪಿಂಗಿಗಲ್ಲ, ಕ್ರಿಸ್ಮಸ್ ಡೆಕೋರೇಷನ್ಗೆ ಬೇಕಾಗಿರೋದೆಲ್ಲ ತೊಗೊಳೋದಕ್ಕೆ ಹೋಗ್ತಾ ಇರೋದು. ತೋರಿಸ್ತೀನಿ ಏನೇನು ತಗೋತಾ ಇದ್ದೀನಿ, ಆಮೇಲೆ ಹೆಂಗೆ ಡೆಕೋರೇಟ್ ಮಾಡ್ಬೋದು ಅಂತ ನನಗೆ ಐಡಿಯಾ ಇಲ್ಲ, ಆದರೂ ಮಾಡಿದ್ನಲ್ಲ. ಐ ಟ್ರೈ ಟು ಇನ್ಕ್ಲೂಡ್ ದ್ಯಾಟ್ ಇನ್ ದ ವಿಡಿಯೋ. ಈ ಸತಿ ಜಾಸ್ತಿ ಶಾಪ್ ಮಾಡೋದಿರಲಿಲ್ಲ, ಆದರೂ ಎಲ್ಲ ಅಂಗಡಿಗೆ ಹೋದೆ ಏನಾದರೂ ಹೊಸದಾಗಿ ಬಂದಿದೆಯಾ ಅಂತ ನೋಡೋದಕ್ಕೆ. ಇದ್ದಿದ್ದೇ ಎಲ್ಲ ಇತ್ತು. ಹೋಗಿರೋ ಅಂಗಡಿ ದುರ್ಗಾ ಟ್ರೇಡಿಂಗ್ ನೋಡಿ, ಇವ್ರ ಅಂಗಡಿಲಿ ಕಮ್ಮಿಗೆ ಹಾಕ್ಕೊಡ್ತಾರೆ. ಒಳ್ಳೆ ಮನುಷ್ಯರು, ಹೋಲ್ಸೇಲ್ ಪ್ರೈಸಿಗೆ ಕೊಡ್ತಾರೆ. ಓಕೆ, ಥ್ಯಾಂಕ್ ಯು. ಮನಾರ್ಸ್ ಮಾರ್ಕೆಟಿಂದ ಸ್ಟಾರ್ಟ್ ಆಗಿ ಫೋರಮ್ ಮಾಲಲ್ಲಿ ಎಂಡ್ ಆಗಿದೆ ನಮ್ಮ ಕ್ರಿಸ್ಮಸ್ ಶಾಪ್. ಆ್ಯಕ್ಚುಲಿ ಮನಾರ್ಸ್ ಮಾರ್ಕೆಟಲ್ಲೇ ಕಾಸ್ಟ್ಲಿ ಅಂತ ಅನ್ನಿಸ್ತು ನೋಡಿದ್ರೆ. ಕ್ವಾಲಿಟಿ ಅಷ್ಟಿಲ್ಲ, ಪ್ರೈಸು ಜಾಸ್ತಿ. ಇಲ್ಲಿ ಕ್ವಾಲಿಟಿ ಇದೆ, ಅದಕ್ಕೆ ತಕ್ಕಂಗೆ ಪ್ರೈಸ್ ಇತ್ತು. ಓಕೆ, ಇವತ್ತು ನಾನು ನಮ್ಮ ಮನೆಗೆ ಬಂದಿದ್ದೀನಿ. ಬರ್ತಾ ಈ ಥರ ತುಂಬ ಡೆಕೋರೇಟಿವ್ ಐಟಮ್ಸ್ ತಂದಿದ್ದೀನಿ. ಏನಕ್ಕೆ ಅಂತ ಅಂದರೆ ಕ್ರಿಸ್ಮಸ್ಗೆ ಇದೆಲ್ಲಿಗೆ ಹಾಕ್ಕೊಳ್ಳೋದು ಅಂತಂದರೆ ನಿಮ್ಗೆ ಎಲ್ಲಿಗೆ ಬೇಕಾದರೂ ಹಾಕ್ಕೋಬೋದು. ಬೇಜಾರಾದರೆ ನಿಮ್ಮ ತಲೆಗೂ ಹಾಕ್ಕೊಂಡು ಹಿಂಗೆ ಓಡಾಡ್ಬೋದು. ಬಟ್ ಅದಕ್ಕಲ್ಲ, ಇದು ಸುಮ್ಮನೆ ಎಲ್ಲಾದರೂ ಕ್ರಿಸ್ಮಸ್ ಟ್ರೀಗೆ ಸುತ್ಬೋದು, ಎಲ್ಲಿ ಬೇಕಾದ್ರೂ ಹಾಕೋಬೋದು. ಈ ಥರದ್ದು ಇದು ಕ್ರಿಸ್ಮಸ್ ಹಾಲ್. ಓಕೆ, ನಾನು ತಗೊಂಡಿರೋ ಐಟಮ್ಸ್ ಎಲ್ಲ ತೋರಿಸ್ತೀನಿ. ಒಂದು ವೈಟ್, ಒಂದು ಬ್ಲ್ಯಾಕ್, ಗ್ರೀನ್. ಇದು ಡಾರ್ಕ್ ಗ್ರೀನ್ ಬಟ್ ಬ್ಲ್ಯಾಕ್ ಕಲರಲ್ಲೇ ಕೊಟ್ಟಿದ್ದಾರೆ. ಗ್ರೀನ್ ಥರ ಕಾಣ್ತಾ ಇದೆ ನಿಮಗೆ, ಆಯಿತಾ. ಮತ್ತು ಇದು ರಿಯಲ್ ಗ್ರೀನ್ದು ಡಾರ್ಕ್ ಗ್ರೀನ್. ಈ ಥರದ್ದು ಎರಡು ತೊಗೊಂಡಿದ್ದೀನಿ. ಆಮೇಲೆ ಇದು ಎದೆ ಮೇಲೆ ಇಟ್ಕೊಳ್ಳೋದಕ್ಕಲ್ಲ, ಡೋರ್ ಮೇಲೆ ತೂಗೋದಕ್ಕೆ. ಓಕೆ, ಈ ಥರದ್ದು ಗೊತ್ತಿಲ್ಲದೆ ಎರಡು ತೊಗೊಬಿಟ್ಟಿದ್ದೀನಿ. ಇವಾಗ ವೇಸ್ಟ್ ಮಾಡಬಾರ್ದು ತೊಗೊಂಡಿದ್ದೇನು. ಒಂದ್ರ ಒಳಗೆ ಇನ್ನೊಂದು ಇಟ್ಬಿಟ್ಟು ಹ್ಯಾಂಗ್ ಮಾಡ್ಬೋದು ನಾವು ಬೇಕಾದರೆ. ಈ ಥರ ಚೆನ್ನಾಗೇ ಬರುತ್ತೆ ಅದು ಡೋರ್ ಹತ್ರ ಹಾಕ್ಕೊಳ್ಳೋದಕ್ಕೆ. ಆಮೇಲೆ ಕ್ರಿಸ್ಮಸ್ ಅಂದಮೇಲೆ ಜಿಂಗಲ್ ಬೆಲ್ಸ್ ಬೇಕೇ ಬೇಕಲ್ಲ. ಹಾಂ ನೋಡಿ, ಇವರು ಇದು 4ನೇ ಸತಿ 4ನೇ ವೀಡಿಯೋ ತೆಗಿತಾ ಇರೋದು ನಾನು. ಮೇಡಮ್, ತಾವು ಒಂದೇ ಆ ಕಡೆ ಇಲ್ಲ ಈ ಕಡೆ ಈ ಕಡೆ ಓಡಾಡ್ತಾ ಇದ್ರೆ ನಾವು ಹೆಂಗೆ ವೀಡಿಯೋ ತೆಗಿಯೋದು ಮೇಡಮ್? ನನಗೆ ಈ ಮನೆಯಲ್ಲಿ ಯಾವುದೇ ಅಧಿಕಾರವಿಲ್ವಾ? ಹಾಂ, ಈ ಅಮ್ಮಂದಿರು ನಾನು ಬಂದ್ಬಿಟ್ಟು ಇವಾಗ ಆಲ್ರೆಡಿ ಒಂದು 4-5 hours ಆಯಿತು. ಬನ್ನಿ, ಇವ್ರ ಹೆಸರು. ಬನ್ನಿ ಮೇಡಮ್, ಮಾತಾಡ್ತಿಲ್ಲ ನನ್ನ ಜೊತೆ. ಏನಕ್ಕೆ ಗೊತ್ತಾ, ನಾನು ಕೂದಲು ಕಟ್ ಮಾಡಿದ್ದಕ್ಕೆ. ಅಮ್ಮಂದಿರ್ಗೊಂದು ವಿಷಯ ಸಿಕ್ಕಿದ್ರೆ ಸಾಕು, ಎದುರಿಸೆಲ್ಲ ಆಯಿತು, ಬೈದಿದ್ದೆಲ್ಲ ಆಯಿತು. ಮಧ್ಯ ಬಂದುಬಿಟ್ಟು ಅಲ್ಲಿಂದ ಏನೇ ಎತ್ಕೋತಾರೆ, ಮತ್ತೆ ಹೋಗ್ತಾರೆ. ಆಮೇಲೆ ಏನಾದ್ರು ಕೇಳಿದ್ರೆ, ಬಿಡು ಇಷ್ಟುದ್ದ ಇದ್ದಿದ್ದು ಕೂದಲನ್ನ ಇಷ್ಟುದ್ದ ಮಾಡ್ಕೊಬಂದಿದ್ಯಲ್ಲ ಅಂತ ಹೇಳಿ ನನಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಬಿಟ್ಬಿಡಿ, ಅವ್ರನ್ನ ಏನು ಹೇಳೋದಕ್ಕಾಗಲ್ಲ. ಏನಾದ್ರು ಹೇಳಿದ್ರೆ ಮುಗಿತಷ್ಟೇ. ಆಮೇಲೆ ಇದು ಕ್ರಿಸ್ಮಸ್ ಅಂದರೆ ಏನು ನೆನಪಾಗುತ್ತೆ? ಜಿಂಗಲ್ ಬೆಲ್ ಸಿಂಗಲ್ ಬೆಲ್ ಸಿಂಗಲ್ ಆಲ್ ದ ವೇ ಅನ್ನೋ ಹಾಡು ನೆನಪಾಗುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ಇದು ತೊಗೊಂಡಿದ್ದೀನಿ, ಡೋರಲ್ಲಿ ಹ್ಯಾಂಗ್ ಮಾಡೋದಕ್ಕೆ. ಹಿಂಗೆ ಇದರಲ್ಲೇ ನಾವು ಕ್ರಿಬ್ನ ಸೆಟ್ ಮಾಡೋದು. ಇದು ಹೆಂಗೆ ಅಂದರೆ, ಒಂದು ಸತಿ ನೀವು ಮಾಡಿಟ್ರೆ ನಿಮಗೆಲ್ಲ ವರ್ಷ ಯೂಸ್ ಮಾಡ್ಬೋದು. ಎಲ್ಲಿ ಮಾಡಿಸ್ಕೊಳ್ಳೋದು ಅಂದರೆ, ನಮ್ಮ ಮನೆಯಲ್ಲಿ ಕಾರ್ಪೆಂಟರ್ಸ್ ಇದ್ದಾರೆ, ಅವ್ರು ಮಾಡಿಕೊಟ್ಟಿರೋದು. ನಿಮಗೂ ಏನಾದ್ರು ಬೇಕು ಅಂದರೆ ಹೇಳಿ, ಆರ್ಡರ್ ಕೊಟ್ಟರೆ ನಾವು ಮಾಡಿಕೊಡ್ತೀವಿ. ನೋಡಿ, ನಿಮ್ಮ ಅಂಗಡಿಗೆ ಫ್ರೀ ಪ್ರಮೋಷನ್ ಕೊಡ್ತಾ ಇದ್ದೀನಿ. ನೀವೇನೂ ಪೇ ಮಾಡಿಲ್ಲ ಅಂದರೂ ಐ ಆಮ್ ಪ್ರಮೋಟಿಂಗ್ ಯುವರ್ ಬಿಸ್ನೆಸ್. ಅವರು ಲೀಸ್ಟ್ ಬೋದರ್. ಸೊ ಇದನ್ನು ನಾವು ಕ್ಲೀನ್ ಮಾಡಿ ಇದರಲ್ಲೇ ಕ್ರಿಬ್ನ ಸೆಟ್ ಮಾಡೋದು. ಅದಕ್ಕೋಸ್ಕರ ಟೇಬಲ್ನ ತಂದಿದ್ದಾರೆ ನಮ್ಮಮ್ಮ. ಶಿ ಇಸ್ ವೆರಿ ಟಯರ್ಡ್. ಇವಾಗ ಅದಕ್ಕೆ ಈ ಥರ ವೈಟ್ ಕಲರ್ ಬಟ್ಟೆ ಸುತ್ತಿದ್ದೀವಿ. ನೆಕ್ಸ್ಟ್ ಮೇಲೆ ಹುಲ್ಲು ಹಾಕಬೇಕು. ಇವಾಗ ಹುಲ್ಲನ್ನ ನಾವು ಲೆವೆಲ್ ಆಗಿ ಕಟ್ ಮಾಡಬೇಕಾಗುತ್ತೆ. ಹಿಂಗೆ ಕಟ್ ಮಾಡ್ಕೊಂಡು ಹೋಗಬೇಕು. ಓಕೆ, ಜರ ಫುಲ್ ಕಟ್ ಮಾಡಾದ್ಮೇಲೆ ತೋರಿಸ್ತೀನಿ. ಓಕೆ, ಇದು ನಮ್ಮ ಡೋರ್ ಡೆಕೋರೇಷನ್ ಹೇಗಿದೆ ಅಂತ ಹೇಳಿ. ಇವಾಗ ಈ ಥರ ಡೆಕೋರೇಷನ್ ಮಾಡಿದೀವಲ್ಲ, ನಿಮ್ಮ ಅಭಿಪ್ರಾಯ ಏನು? ಹೌದಾ? ಅಷ್ಟು ಸಖತ್ತಾಗಿ ಮಾಡಿದ್ದೇನೆ. ಕ್ರಿಸ್ಮಸ್ ಟ್ರೀ ತಗೋಬೇಕಾದ್ರೆ ಲಾಸ್ಟ್ ಇಯರ್ ಚೆನ್ನಾಗೇ ಇದೆ. ಈ ಸರ್ತಿ ಯಾರೋ ಇಟ್ಬಿಟ್ಟಿದ್ದಾರೆ. ಹುಡುಗರ ಹತ್ರ ಎತ್ತಿಡೋಕ್ಕೆ ಅಂತ ನಮ್ಮಮ್ಮ ಕೊಡ್ತಾರೆ, ಅವರು ಮುರಿದಾಗ ಆ ಥರ ಆಗಿದೆಯಾ? ಓಕೆ, ಕ್ರಿಸ್ಮಸ್ ಟ್ರೀ ಹೋಗಿದೆ ಗೈಸ್, ಅದನ್ನ ಇವಾಗ ಸೆಟ್ ಮಾಡಬೇಕು ಹೆಂಗಾದರೂ. പിന്നെ എന്തൊക്കെയുണ്ട് വിശേഷം? എല്ലാവരും കാണിച്ചിട്ടുണ്ടല്ലോ അമ്മയുടെ ഫോട്ടോ. ഇത് ನನ್ನ ಅಜ್ಜಿ, ನಮ್ಮ ಅಪ್ಪಂದ ಅಮ್ಮ. ಇದು ಹಾಯ್ ಪರ ಎಲ್ಲರಿಗೂ. ಹಾಯ್.
ಇವಾಗ ಈ ಥರ ಇದೆ. ನಮ್ಮಮ್ಮಂಗೆ ಆ ವೈಟ್ ಬಟ್ಟೆ ಮೇಲೆ ಬೆಲ್ಗಳು ಹಾಕ್ಬೇಕಂತೆ. ಯಾವ ಕೊಟ್ಟಿಗೆಯಲ್ಲಿ ಯಾರಾದರೂ ಬೆಲ್ ಹಾಕ್ಬಿಟ್ಟು ರೆಡಿ ಮಾಡಿಟ್ಟಿರ್ತಾರ? ರಿಯಲಿಸ್ಟಿಕ್ ಆಗಿರಲಿ ಅಂತ ಅಂದರು. ಇಷ್ಟು ಜಾತ್ರೆ ಮಾಡಿದ್ದಾರೆ, ಇನ್ನೂ ಸ್ವಲ್ಪ ಕೂಡ ಜಾತ್ರೆ ಮಾಡಬೇಕು ಅಂತ ರೆಡಿಯಾಗಿದ್ದಾರೆ. ಏನು ಹೇಳ್ತೀರಾ? ಏನು ಮಾತಾಡಿ. ಚಂದ ಬೆಲ್ಲ ಆಯ್ತು ಇನ್ನು ಇಷ್ಟು ಇದು ಸ್ವಲ್ಪ ಜಾತ್ರೆಗಳು ಅವರೇ ಮಾಡಿರೋದು. ಇನ್ನು ಮಾಡ್ತೀನಿ ಅಂತಿದ್ದಾರೆ, ಮಾಡಿ ಅಂತ ಅಂದಿದ್ದೀನಿ. ಅವ್ರ ಇಷ್ಟ, ಅವ್ರಿಗೆ ಯಾಕೆ ಬೇಜಾರು ಮಾಡೋಣ. ನಗು ನೋಡಿ, ನಾನು ಫಸ್ಟ್ ಬೇಡ ಅಂದೆ, ಅದಕ್ಕೆ ಕೋಪ ಮಾಡ್ಕೊಂಡಿದ್ರು. ಸರಿ ಯಾಕೆ ನಿಮ್ಗೆ ಇಷ್ಟ ಅಂತಿದ್ದಕ್ಕೆ ಫುಲ್ ಖುಷಿಯಲ್ಲಿ ನಗಾಡ್ಕೊಂಡು ರೆಡಿ ಮಾಡ್ತಿರೋದಕ್ಕಾಗಲಿ. ಚೂಟಿಪೈ ನಂದು ಚೂಟಿಪೈ. ಲೈಟಿಂಗ್ಸ್ ಎಲ್ಲ ಹಾಕಾಯಿತು, ಎಲ್ಲ ಮುಗಿದಿದೆ. ಈ ಸತಿ ಜಾಸ್ತಿ ಒಳಗೇನು ಡೆಕೋರೇಟ್ ಮಾಡೋಕ್ಕಾಗಿಲ್ಲ. ಇದ್ದಿದೆ ಒನ್ ಡೇ ಟೈಮ್, ಒನ್ ಡೇಲಿ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿದ್ದೀವಿ. ಸೊ ಎಲ್ಲ ಹಾಕಿ ಲೈಟೆಲ್ಲ ಹಾಕಿದ್ಮೇಲೆ ಈ ಥರ ಇದೆ. ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಗೈಸ್. ನೋಡಿ ಓಕೆನಾ, ಈ ಥರ ಬಂತಿದೆ. ಆದಮೇಲೆ ಕ್ರಿಸ್ಮಸ್ ಟ್ರೀ ಡೋರ್ದು ಆವಾಗಲಿಂದ ತೋರಿಸ್ತಾನೆ ಇದ್ದೀನಿ. ಒಳಗೆ ಬರೀ ಸ್ಟೇರ್ಸಿಗೆ ಮಾತ್ರ ಈ ಥರ ಅದು ಬಿದ್ದು ಹೋಗ್ತಾನೆ ಇದೆ. ಸ್ಟಿಕ್ಕರ್ ಸ್ಟಿಕ್ ಮಾಡಿದ್ದೀನಿ ಅಷ್ಟೇ, ಬೇರೆ ಇನ್ನೇನು ಮಾಡಿ. ಓಕೆ ಬನ್ನಿ ಇಲ್ಲಿ ಒಂದು ನಿಮಿಷ ಬನ್ನಿ, ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವರು ನಮ್ಮ ಮಾತೃಶ್ರೀ ಅವರು, ಎಲಿಸಬೆತ್ ಅಂತ. ಆದರೆ ಇವರು ನೋಡೋದಕ್ಕೆ ಎಷ್ಟು ಚಿಕ್ಕದಿರೋದ್ರಿಂದ ಇವ್ರನ್ನ ಎಲ್ಲರೂ ಮಿನಿ ಅಂತ ಕರೀತಾರೆ. ಮಿನಿ ಸೈಜಲ್ಲಿ ಬಂದಿರೋದ್ರಿಂದ ಇವ್ರನ್ನ ಎಲ್ಲರೂ ಮಿನಿ ಅಂತ ಕರೀತಾರೆ. ನನ್ನ ಗ್ರ್ಯಾಂಡ್ ಪೇರೆಂಟ್ಸ್ ಇವ್ರನ್ನ ಪುಟಾಣಿ ಅಂತ ಕರೀತಾರೆ, ಯಾಕೆಂದರೆ ಸ್ಮಾಲ್ ಪ್ಯಾಕೆಟ್ ಅಲ್ವಾ, ಅದಕ್ಕೆ. ಅವ್ರು ಸ್ಮಾಲ್ ಪ್ಯಾಕೆಟ್ ಆಗಿರೋದ್ರಿಂದ ನಾನು ಹ್ಯೂಜ್ ಆಗಿ ಬಂದಿದ್ದೀನಿ ಅಲ್ವಾ ಅಮ್ಮ? ತಲೆ ಅರಟೆ. ಓಕೆ, ಏನಾದ್ರು ಹೇಳೋದಿದೆಯಾ ನಮ್ಮ ಸಬ್ಸ್ಕ್ರೈಬರ್ಸ್ಗೆ? ಹಾಂ, ಏನಾದರೂ ಹೇಳ್ಬೇಕಾ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ? ಏನು ಹೇಳೋಕ್ಕಿಲ್ಲ, ನನ್ನ ಮಗಳದು ವೀಡಿಯೋಸ್ ಎಲ್ಲ ನೋಡಿ ಅಂತ. ಓಕೆ ಅಷ್ಟೇ ನಮ್ಮಮ್ಮ. ನಂಗೆ ಡಿಂಪಲ್ ಎಲ್ಲ ಬರ್ತಾ ಇದೆ ಇವಾಗ ಇವಾಗ. ಓಕೆ ಬಾಯ್.